ಪ್ರಸಾದ್ ಗೌಡ್ರು ಹೇಳಿದ್ ಒಪ್ಕೊಂಡೆ. ಕುಮಾರಸ್ವಾಮಿ ಅವರು ಯಾಕೆ ಪದೇ ಪದೇ ಅಲ್ಲ, ಅವ್ರ 5 ವರ್ಷ ಅಂತ ಹೈಕಮಾಂಡ್ ಹೇಳಿದ್ಮೇಲೆ ನಿಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು ನಾನು ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀನಿ ಗೊತ್ತಿಲ್ಲ, ಲೋಕಸಭಾ ಚುನಾವಣೆ ಅಂತ ಯಾಕೆ ಪದೇ ಪದೇ ಬಳಸ್ತಾ ಇದ್ದಾರೆ? ಹೇಳ್ತೀನಿ ಕೇಳಿ ಪೂರ್ತಿ ನನಗೆ ದಯಮಾಡಿ ಒಂದೇ ಒಂದು ಅರ್ಧ ನಿಮಿಷ ಕೊಡಿ. ಈಗ ಬಹಳ ದೂರದೃಷ್ಟಿ ಇಟ್ಕೊಂಡು ದೇವೇಗೌಡರು ಎಲ್ಲಾ ದೇಶದ ಎಲ್ಲಾ ರಾಜ್ಯದ ಪ್ರಮುಖ ಮುಖಂಡರುಗಳನ್ನ ಸೇರಿಸಿ ತೃತೀಯ ರಂಗ ಮತ್ತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕುಮಾರಸ್ವಾಮಿ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಒಂದು ತೃತೀಯ ರಂಗನೂ ಕೂಡ ಎಲ್ಲವರನ್ನೂ ಸೇರಿಸಿ ಕಾಂಗ್ರೆಸ್ ಇವತ್ತು ಮೋದಿ ಅವ್ರನ್ನ 2019 ಚುನಾವಣೆಯಲ್ಲಿ ಮೋದಿ ಅವ್ರನ್ನ ಅದು ನೋಡಿ ಪಾರ್ಲಿಮೆಂಟ್ ಕುಮಾರಸ್ವಾಮಿ ಈಗ ಕಾಂಗ್ರೆಸ್ ಹೈಕಮಾಂಡೇ ಬೇರೆ, ಸಿದ್ದರಾಮಯ್ಯ ಅವರೇ ಬೇರೆ. ಸಿದ್ದರಾಮಯ್ಯ ಕಾಂಗ್ರೆಸ್ನ ನಾಯಕರು ರಾಜ್ಯದಲ್ಲಿ, ಕಾಂಗ್ರೆಸ್ ಹೈಕಮಾಂಡ್ಗೇನು ಈ ದೇಶದಲ್ಲಿ ಮೋದಿ ಅವ್ರನ್ನ ಆಚೆಗಿಡ ಸಂಘ ಪರಿವಾರ ಕೇಳಿ ಅದಕ್ಕೆಲ್ಲ ನಾವು ಉತ್ತರ ಕೊಟ್ಟಿದೀವಿ. ಅವತ್ತು ನಾವೇನ್ ಸುಮ್ನೆ ಕೂತಿಲ್ಲ. ರಾಹುಲ್ ಗಾಂಧಿ ಅವರಿಗೆ ನಾನೇ ಮಾತಾಡಿದ್ದೀನಿ ಅಂದ್ರೆ ಅವ್ರಿಗೆ ಡೈರೆಕ್ಟ್ ಆಗಲ್ಲ, ಮಾಧ್ಯಮದ ಮುಖಾಂತರ ಅವರಿಗೆ ಉತ್ತರವನ್ನು ಕೊಟ್ಟಿದೀವಿ. ಅಂದ್ರೆ ಇವತ್ತು ಮೋದಿ ಅವ್ರನ್ನ ನೀವು ಆಚೆ ಇಡಬೇಕು ಅಂತ ಅಂದ್ರೆ ನಾವೆಲ್ಲ ಒಂದಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಾವು ಆಚೆ ಇಡಕ್ ಸಾಧ್ಯ. ಆದ್ರೆ ಇವತ್ತು ಬೆಳವಣಿಗೆಗಳು ನೋಡಿದ್ರೆ ಅದು ದೊಡ್ಡ ನಾಯಕರುಗಳು ಯೋಚನೆ ಮಾಡಬೇಕಾಗತ್ತೆ. ಅವ್ರು ಖಂಡಿತ ಯೋಚನೆ ಮಾಡಬೇಕು. ಈ ರೀತಿಯಾಗಿ ಹೋದ್ರೆ ನಾವು ಮೋದಿ ಅವ್ರನ್ನ ನಾವು ದೂರ ಇಡಕ್ಕಾಗತ್ತಾ ಅನ್ನೋದನ್ನ ಅವರು ಮೊದಲು ಯೋಚನೆ ಮಾಡಬೇಕು. ಮುರಳಿ ಹಾಲಪುರ ಈಗ ವಿಷಯಕ್ಕೆ ಬರಬೇಕು ಅಂದ್ರೆ ದೇವೇಗೌಡ ವರ್ಸಸ್ ಸಿದ್ದರಾಮಯ್ಯ, ದೇವೇಗೌಡ ಕುಮಾರಸ್ವಾಮಿ, ಚಾಮುಂಡೇಶ್ವರಿ 12 ವರ್ಷದಿದೆ. ನನ್ನನ್ನು ರಾಜಕೀಯವಾಗಿ ಜಾತಿ ಧ್ರುವೀಕರಣ ಮಾಡಿದ್ರು ಚಾಮುಂಡೇಶ್ವರಲ್ಲಿ. ಈತ ಒಕ್ಕಲಿಗ ವಿರೋಧಿ, ಈತ ಲಿಂಗಾಯತ ವಿರೋಧಿ ಅನ್ನೋ ಬಿಂಬಿಸುವಂತ ಪ್ರಯತ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯ್ತು. ಸೊ ಹಾಗಾದ್ರೆ ನನ್ನನ್ನು ಕೇಳಿದೇನೆ ಸ್ಥಳೀಯವಾಗಿ ಯಾವ ನಾಯಕರು ಮಾತಾಡದೆ ಅಶೋಕ್ ಗೆಹ್ಲೋಟ್ ರಾತ್ರಿ ಬರ್ತಾರೆ, ಪ್ರಕಾಶ್ ರಾಜ್ಯ ಇನ್ಚಾರ್ಜ್ ವೇಣುಗೋಪಾಲ್ ಬರ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, 5 ವರ್ಷ ಕುಮಾರಸ್ವಾಮಿ ಸಿಎಂ ಅಂತ ಅನೌನ್ಸ್ ಮಾಡ್ತಾರೆ. ಯಾರನ್ನ ಕೇಳಿದ್ರು ಸ್ವಾಮಿ ಅಂತ ಅವ್ರು ಆಪ್ತರ ಕೇಳ್ತಾರೆ. ಯಾರು